ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಶಿವಮೊಗ್ಗ ವಿನೋಬ ನಗರದ ಚೇತನ್ ಶಾಲೆಯ ಸಭಾಂಗಣದಲ್ಲಿ ಮೇ 15, 2026 ಶುಕ್ರವಾರ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಪದಾಧಿಕಾರಿಗಳು ಪದಗ್ರಹಣ ಮಾಡಿದರು. ಶಿವಮೊಗ್ಗ ಭರವಸೆಯ ಅಧ್ಯಕ್ಷರಾಗಿ ಶ್ರೀಯುತ ಎಚ್.ಎಸ್. ಲಕ್ಷ್ಮೀನಾರಾಯಣ, ಕಾರ್ಯದರ್ಶಿ ಶ್ರೀ ಚನ್ನವೀರಪ್ಪ ಗಾಮನಗಟ್ಟಿ, ಖಜಾಂಚಿ ಶ್ರೀ ಪುಟ್ಟಚಾರ್ರವರು ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಇನ್ಸ್ಟಾಲೇಷನ್ ಆಫೀಸರ್ ಶ್ರೀಮತಿ ಶಶಿಕಲಾ ಶೆಟ್ಟಿ, ಎನ್ವಿಪಿ ಕೋಆರ್ಡಿನೇಟರ್ ಶ್ರೀಮತಿ ಎಸ್. ಪುಷ್ಪ ಶೆಟ್ಟಿ, ನ್ಯಾಷನಲ್ ಕೋಆರ್ಡಿನೇಟರ್ ಯೂತ್ ಟ್ರೈನಿಂಗ್ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶ್ರೀಮತಿ ಎನ್. ಜಿ. ಉಷಾ, ಸೀನಿಯರ್ ಕೋರ್ಡಿನೇಟರ್ ಶ್ರೀಮತಿ ಸುರೇಖಾ ಮುಳಿದರ್, ಮುಖ್ಯ ಅತಿಥಿ ಎಚ್.ಎಲ್. ರವಿ, ಪಾಸ್ಟ್ ಪ್ರೆಸಿಡೆಂಟ್ ಅಣಜಿ ಬಸವರಾಜ್, ಹಾಗೂ ರಮೇಶ್ ಬಾಬು, ವೆಂಕಟರಮಣ ಜೋಯಿಸ್, ವಡಿವೇಲು, ಲೋಕೇಶಪ್ಪ, ವೀರಣ್ಣ ಹುಗ್ಗಿ, ವಿಶ್ವನಾಥ್ ನಾಯಕ್, ವಾಗೀಶ್, ಚನ್ನಬಸವೇಶ್ವರ, ಮಂಜುನಾಥ್ ಅಪ್ಪಾಜಿ, ಶ್ರೀರಾಮ್, ಶಂಕರ್, ಅಶ್ವಥ್, ಲಕ್ಷ್ಮೀಕಾಂತ್ ಹಾಗೂ ಇತರರು ಉಪಸ್ಥಿತರಿದ್ದರು. ಗಣ್ಯರನ್ನು ಆಹ್ವಾನಿಸುವ ಸಮಯ. ಮೊಟ್ಟ ಮೊದಲಿಗೆ ಕಳೆದ ಸಾಲಿನ ಕಾರ್ಯದರ್ಶಿಗಳಾದ ಎಲ್ಲರಿಗೂ ಶುಭ ಸಂಜೆಗಳು. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಭರವಸೆಯ ಪದಾಧಿಕಾರಿಗಳ ಅಧಿಕಾರ ಸ್ವೀಕರಣ ಸಮಾರಂಭಕ್ಕೆ ನಾವೆಲ್ಲ ಸೇರ್ತೀವಿ. ಬಹಳಷ್ಟು ಎಲ್ಲ ಸದಸ್ಯರು ಸೀನಿಯರ್ ಅಂದ ತಕ್ಷಣ ಆಗೋಗ್ಬಿಡುತ್ತಲ್ಲ, ಅದರಲ್ಲಿ 45ರಿಂದ ಹೆಚ್ಚಿಗೆ ವಯಸ್ಸಿನವ್ರಿಗೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. 50, 60, 65, 70 ಎಲ್ಲ ವಯಸ್ಸು ಸೇರ್ಕೊಂಡಿರೋದ್ರಿಂದ ಪ್ರೋಗ್ರಾಮ್ ಆರ್ಗನೈಸಿಂಗ್ ಅಲ್ಲಿ ಸ್ವಲ್ಪ ಏರುಪೇರಾಗಿದೆ, ಸಮಯದ ವ್ಯತ್ಯಾಸ ಆಗಿದೆ. ವ್ಯವಸ್ಥೆ ಇಂಟರ್ನ್ಯಾಷನಲ್ ಭರವಸೆಯ ತೇರನ್ನು ಬಹಳ ಉತ್ಸುಕತೆಯಿಂದ ಉತ್ಸಾಹದಿಂದ ಬಹಳ ದೂರ ಎಳ್ಕೊಂಡು ಹೋಗಿರುವಂತಹ ಸಾರಥಿ ಶ್ರೀ ಬಸವರಾಜ್ ಅಣಜಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೇವಲ ಶೂನ್ಯ ಅಂಕೆ ದಾಖಲೆಗಾಗಿ ಮಾತ್ರ ಒಂದು ಸಂಖ್ಯೆ. ವ್ಯಕ್ತಿಯು ತನ್ನ ಅನುಭವಗಳಿಂದ ನಿವೃತ್ತಿ ಹೊಂದಲು ಸಾಧ್ಯವಿಲ್ಲ. ಅವನು ಅದನ್ನು ಜವಾಬ್ದಾರಿಯುತವಾಗಿ ಮತ್ತು ಸಕ್ರಿಯವಾಗಿ ಬಳಸಬೇಕು ಹಾಗೂ ಅವನು ಪರಿಪೂರ್ಣ ಪೌರತ್ವದ ಉತ್ಕೃಷ್ಟ ಮಾದರಿಯಾಗಿರಬೇಕು. ಹೀಗೆಂದು ನಾವು ನಂಬುತ್ತೇವೆ. ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೇ ಸುಜನರ ಪೋರೆವ ಗಜುವೆ ಪರಮ ಪವಿತ್ರ ಪಾಶಾಂಕುಶ ಧರ ಮುನಿ ಜನ ಪ್ರೇಮ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಮೋದದಿ ನಮ್ಮ ಕಾರ್ಯಕ್ರಮದ ಪಟ್ಟಿಯ ಪ್ರಕಾರ ಈಗ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ಒಂದು ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ನಮಸ್ಕಾರಗಳು. ಪದಗ್ರಹಣ ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳಾದ ಎಚ್.ಎಲ್. ರವಿ ಸಾರ್ ಅವರಿಗೂ, ಆಮೇಲೆ ಶಶಿಕಲಾ ಶೆಟ್ಟಿ ಮೇಡಮ್ ಅವರಿಗೂ, ಪುಷ್ಪಾ ಶೆಟ್ಟಿ ಅವರಿಗೂ ಮತ್ತು ಸುರೇಖಾ ಮುರಳೀಧರ್ ಅವರಿಗೂ ಹಾರ್ದಿಕ ಸುಸ್ವಾಗತ. ನಂತರದಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಸರ್ ನಮಸ್ತೆ ಸರ್.
ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಸಜ್ಜನಾ ಸುಖಿನೋ ಭವಂತು ಸರ್ವೇ ಸಜ್ಜನಾ ಸುಖಿನೋ ಭವಂತು ಸರ್ವೇ ಎಲ್ಲ ಬೇಕು ನೀವು ಅನೌನ್ಸ್ ಮಾಡಬೇಕು ವಿಸಿಟರ್ಸ್. ಹಾಂ ಪದಾಧಿಕಾರಿಗಳೇ, ಇಂದಿನ ಮುಖ್ಯ ಅತಿಥಿಗಳೇ, ನ್ಯಾಷನಲ್ NVPಗಳೇ ಮತ್ತು ಎಲ್ಲ ಸ್ನೇಹಿತರು, ಕಳೆದ ವರ್ಷ JCI ಶಿವಮೊಗ್ಗ ಭರವಸೆ ಉದ್ಘಾಟನೆ ಆದಮೇಲೆ ವಿಶೇಷವಾಗಿ ನಾವು ತರಬೇತಿ ಕಾರ್ಯಕ್ರಮ ಆಯಿತು. ಎಲ್ಲರಿಗೂ ನಮ್ಮ ಪದಾಧಿಕಾರಿಗಳಿಗೆ, ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಟ್ರೆಜರರಿಗೆ ಶಿವಮೊಗ್ಗದಲ್ಲೇ ತರಬೇತಿ ಆಯಿತು. 3 ಜನರು ಕೂಡ ಭಾಗವಹಿಸಿದ್ವಿ. ವಾರ್ಷಿಕ ಸಾಧನೆಗಳನ್ನು ಮಾಡ್ತಾ ಬಂದಿದ್ದಾರೆ. ನಗರದ ತುಂಬ ಮತ್ತು ನಗರದ ಸುತ್ತಮುತ್ತಲ ಮತ್ತು ಜಿಲ್ಲೆಯ ತುಂಬ ಅವರು ಕಟ್ಟಿದ ಕಟ್ಟಡಗಳು ಸಾಕ್ಷಿಯಾಗಿದ್ದಾವೆ. ಬಹಳ ಒಳ್ಳೆಯ ಟೆಕ್ನಿಕಲ್ ಓರಿಯೆಂಟೆಡ್ ಮತ್ತು ವಾಸ್ತು ಪ್ರಕಾರವಾಗಿ ಮತ್ತು ಆ ಕಟ್ಟಡದ ಓನರ್ಗಳು ಹೇಳಿದ ತರಹ ಕಟ್ಟಿಕೊಟ್ಟು ಬಹಳಷ್ಟು ಒಳ್ಳೆಯ ಹೆಸರು ಸಂಪಾದಿಸಿದ್ದಾರೆ. ಬಹಳ ಒಳ್ಳೆಯ ಸಿವಿಲ್ ಎಂಜಿನಿಯರ್ ಅಂತ ಬಿಟ್ಟು ಹೆಸರು ಸಂಪಾದಿಸಿದ್ದಾರೆ. ಅವರಿಗೆ ಭರವಸೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಲೋಕೇಶ್ವರಪ್ಪನವರಿಗೆ ಧನ್ಯವಾದಗಳು. ಗಾಮನಗಟ್ಟಿಯವರಿಗೆ ಸ್ವಾಗತ. ಈಗ ಕಳೆದ ಸಾಲಿನ ಅಧ್ಯಕ್ಷರ ಫೇರ್ವೆಲ್ ಅಡ್ರೆಸ್ ಒಂದೆರಡು ಅವರ ಅನುಭವದ ಮಾತುಗಳನ್ನು ಹೇಳಿ ಹಾಗೆ ಇಟ್ಕೊಳ್ಳಿ ಸರ್, ಹಾಗೆ ಇಟ್ಕೊಳ್ಳಿ ಸರ್. ಇದು ನಿಮಿಷ ಹಾಗೆ ಇರಿ. ಎಸ್ ನೆರವೇರಿಸೋಣ ಅಂತೇಳಿ ಮಾತಾಡಿಕೊಂಡು ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮಾತಕ್ಕಿಂತ ನಾವು ಕೃತಿಯಲ್ಲಿ ಜಾಸ್ತಿ ಇರಬೇಕು ಅಂತೇಳಿ ನನ್ನ ಮಾತು. ಹಂಗಾಗಿ ತುಂಬ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮ ಮಾಡಿ ಆಮೇಲೆ ತೋರಿಸ್ಬೇಕು. ಒಳ್ಳೆಯ ಮಾತಾಡೋದು. ರಿವ್ಯೂ ಆಫ್ಟರ್ 6 months. ನನ್ನ ಹೆಸರು ವಿಶ್ವನಾಥ್ ನಾಯಕ್, ಅಡ್ವೊಕೇಟ್ ವೃತ್ತಿಯಲ್ಲಿ ರಿವರ್ಸ್ ಪ್ರೆಸಿಡೆಂಟು. ಈಗ ನಮ್ಮ ಆತ್ಮೀಯರಂಥ ಸರ್ ರಾಮರಾವ್ ಸಾವಿತ್ರಮ್ಮ ಮಗನಾಗಿ ಜನಿಸಿದ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಡಿಪ್ಲೊಮಾವನ್ನು DSCG ಕಾಲೇಜಿನಲ್ಲಿ, ಚಿಕ್ಕಮಗಳೂರಿನ DSCG ಕಾಲೇಜಿನಲ್ಲಿ ಪೂರೈಸಿ ನಂತರದಲ್ಲಿ ಶಿವಮೊಗ್ಗದ ಹೆಸರಾಂತ ಪ್ರತಿಷ್ಠಿತ ಸಹ್ಯಾದ್ರಿ ಕಾಲೇಜಿನಲ್ಲಿ BSc ಮುಗಿಸಿರ್ತಾರೆ. ನಂತರದಲ್ಲಿ ಅವರು ಕಾಂಟ್ರಾಕ್ಟರ್ ವೃತ್ತಿಗೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಶುರು ಮಾಡಿ ತುಂಬ ಮನೆಗಳನ್ನು ಶಿವಮೊಗ್ಗ ಅಂದಚಂದ ಕಾಣೋ ರೀತಿಯಲ್ಲಿ ಎಲ್ಲ ರೀತಿಯ ಕೆಲಸ ಹಾಗೂ ರಂಗಗಳನ್ನು ಪ್ರವೇಶಿಸಿ ತಮ್ಮನ್ನು ತಾವು ಯಾರು ಎಂದು ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ವೃತ್ತಿ ಜೀವನ ಶುರುವಾದ ನಂತರದಲ್ಲಿ ಅವರಿಗೆ ಜೊತೆಯಾಗಿ ವರೆಸಿ ಕೈ ಹಿಡಿದವರು ಅವರ ಧರ್ಮಪತ್ನಿ ಸುಮಾರವರು. ಅವರು ವೀಣೆಯಲ್ಲಿ ವಿದ್ವತ್ತಾಗಿ ಆ ಪ್ರತಿಷ್ಠಿತ ಕಾರ್ಯಕ್ರಮಗಳನ್ನು ಈಗಲೂ ಸಹ ನೀಡುತ್ತಾ ಬಂದಿದ್ದಾರೆ. ಇದಲ್ಲದೆ ಇವರಿಗೆ ಆರ್ತಿಗೆ ಹಾಗೂ ಕೀರ್ತಿಗೆ ಎನ್ನುವ ರೀತಿಯಲ್ಲಿ ಎಲ್ಲರಿಗೂ ಸೀನಿಯರ್ ಚಂದ್ರನ್ ಇಂಟರ್ನ್ಯಾಷನಲ್
ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಾನೀಗ ಪ್ರಮಾಣ ವಚನವನ್ನು ಉದ್ದೇಶಿಸ್ತಾ ಇದ್ದೇನೆ. ತಾವು ದಯವಿಟ್ಟು ಅದನ್ನು ರಿಪೀಟ್ ಮಾಡಬೇಕು. ನಾನು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು ಸಂಸ್ಥೆಯ ಆದರ್ಶ ಹಾಗೂ ತತ್ವಗಳನ್ನು ಯಾವಾಗಲೂ ಪ್ರಾಮಾಣಿಕವಾಗಿ ಪಾಲಿಸುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಇವತ್ತಿನಿಂದ ನೀವು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಮೆಂಬರ್ ಆಗಿದ್ದೀರಾ. ಇಲ್ಲಿ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಪ್ರೆಸಿಡೆಂಟ್ ಅವರ ಜೊತೆಗೆ ಎಲ್ಲ ಒಟ್ಟಾಗಿ ಸರ್ ರೊಟೇರಿಯನ್ ರವಿ ಸರ್ ಅವರು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮ ಸಂಸ್ಥೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತೇವೆ. ಸರ್ ಹಾಗೆ ನಿಂತ್ಕೊಳ್ಳಿ, ಪಕ್ಕದಲ್ಲಿ ನಿಂತ್ಕೊಳ್ಳಿ ಮೇಡಮ್ ಅವ್ರು. ಸರ್ ಹಾಗೆ ನಿಂತ್ಕೊಳ್ಳಿ ಸರ್, ಹಾಗೆ ನಿಂತ್ಕೊಳ್ಳಿ ಸರ್.